ಹಲೋ ಮೈ ಡಿಯರ್ ಇನ್ಸ್ಟಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಂದು ರಾತ್ರಿ ನಿಮ್ಮ ವ್ಯಕ್ತಿಯ ಮನಸ್ಸಿನ ಮಾತೇನಾಗಿರುತ್ತೆ, ಇಂದು ರಾತ್ರಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಸಪೋಸ್ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಅವ್ರಿಗೆ ನಿಮ್ಮ ನೆನಪು ಕಾಡತ್ತಾ, ಅವರ ಫೀಲಿಂಗ್ಸ್ ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ, ಯಾಕೆ ಇಂದು ರಾತ್ರಿನೇ ಹೇಳ್ತೀನಿ ಅಂತ ಹೇಳೋದಾದ್ರೆ, ಬೆಳಿಗ್ಗೆ ಹೊತ್ತೆಲ್ಲ ಮ್ಯಾನುಪ್ಲೇಟ್ ಮಾಡಿರ್ತಾರೆ. ಅವ್ರ ಮೈಂಡಿಗೆ ಯಾರಾದರೂ ಒಬ್ಬರು ಸಿಕ್ಕಿರ್ತಾರೆ, ಅವರು ನಿಮ್ಮನ್ನು ಮರೆಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೈಟ್ ಅವ್ರಿಗೆ ಆದಂಥ ಸ್ಪೇಸ್ ಇರುತ್ತೆ, ಅವ್ರಿಗೆ ಆದಂಥ ಟೈಮ್ ಇರುತ್ತೆ, ಯೋಚನೆ ಮಾಡೇ ಮಾಡ್ತಾರೆ. ಸೊ ಆ ಯೋಚನೆ ಏನಾಗಿರುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ, ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೋಡಿ. ಆ ವ್ಯಕ್ತಿಯ ಫೀಲಿಂಗ್ಸ್ ಯಾವ ರೀತಿ ಇದೆ, ಆ ವ್ಯಕ್ತಿಯ ವಿಚಾರ ನಿಮ್ಮ ವಿಚಾರವಾಗಿ ಏನಿದೆ, ಏನು ವಿಚಾರ ಮಾಡ್ತಾರೆ ಅವರು, ಸೊ ನಿಮ್ಮ ಹತ್ರ ಬರಬೇಕು ಅನ್ನುವ ಫೀಲಿಂಗ್ಸ್ ಇದೆಯಾ. ಸೊ ಓಕೆ 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 ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಸ್ಟಾರ್ಟಿಂಗ್ ನೀವಾಗಿರ್ಬೋದು, ಅವರಾಗಿರ್ಬೋದು, ಒಂದಷ್ಟು ಫಿನಾನ್ಷಿಯಲಿ ವಿಚಾರವಾಗಿ ಇಬ್ಬರು ಕೊಡೋದು ತಗೊಳ್ಳೋದು ಎಲ್ಲ ಮಾಡಿದಿರಿ. ಹಾಗೆ ನೀವಿಬ್ಬರು ಚೆನ್ನಾಗಿದ್ದಾಗ ಎಷ್ಟೊಂದು ಅವಕಾಶಗಳು ಬರ್ತಾ ಇತ್ತು. ಅದು ನಿಮ್ಮ 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 ಒಂದು ಎನರ್ಜೀಸ್ ಆ ಥರ ಇತ್ತು. ಖುಷಿ ದಿನಗಳು, ಖುಷಿ ಕ್ಷಣಗಳು ಕಳೆದಿದ್ದು. ಈ ವ್ಯಕ್ತಿಗೆ ನೈಟ್, ಇದೇ ದಿನ ಅಂತಲ್ಲ, ಪ್ರತಿದಿನ ಆ ಯೋಚನೆ ವಿಚಾರಗಳು, ನಾನು ಯಾಕೆ ಹೀಗಾದೆ, ನಾನು ಯಾಕೆ ಹೀಗೆ ಮಾಡ್ತಾ ಇದ್ದೀನಿ, ನಿಮ್ಮ ಒಂದಷ್ಟು ಮೆಸೇಜಸ್ಗಳು, ನೀವು ಅವರಿಂದ ದೂರ ಆಗಿದ್ದಂಥ ದಿನಗಳು, ಈ ರೀತಿಯಿಂದ ಆ ವ್ಯಕ್ತಿ ಸಿಕ್ಕಾಬಟ್ಟೆ ಗೊಂದಲಗಳು, ಸಿಕ್ಕಾಬಟ್ಟೆ ಈ ವ್ಯಕ್ತಿ ಯೋಚನೆ ಮಾಡ್ತಾರೆ ಅಂತ ಹೇಳಬಹುದು. ಇಲ್ಲಿ ಈ ವ್ಯಕ್ತಿಗೆ ಮೈಂಡ್ ಡೈವರ್ಟ್ ಮಾಡೋಕ್ಕೆ ಅಂತಲೇ ಒಂದಷ್ಟು ಜನ ಇದ್ದಾರೆ. ಅಂದರೆ ಈ ವ್ಯಕ್ತಿ ಇಷ್ಟೊತ್ತಿಗಾಗಲೇ ವಿಪರೀತ ನಿಮ್ಮ ಬಗ್ಗೆ ಚಿಂತೆ ಮಾಡಿದ್ದಾಗಿರ್ಬಹುದು. ನೀವು ಅಂದ್ಕೊಳ್ಬೋದು, ನಾನು ಎಷ್ಟು ಸಲ ಮಾತಾಡಬೇಕು ಅಂತ ಪ್ರಯತ್ನಿಸಿದೆ, ಬ್ಲಾಕ್ ಮಾಡಿರ್ಬೋದು, ಏನೇ ಇರ್ಬೋದು. ಅವರ ಸಿಚುವೇಶನ್ ಆ ಥರ ಇತ್ತು. ನಂತರ ಅವರು ನಿಮ್ಮನ್ನು ತಿಳ್ಕೊಂಡಿದ್ದು ಬೇರೆ ಥರ ಆಗೋಗಿತ್ತು. ಇವ್ರನ್ನ ಮ್ಯಾನಿಪುಲೇಟ್ ಮಾಡೋದಕ್ಕೆ ಅಂತಲೇ ಒಂದಷ್ಟು ಜನ ಇದ್ದಾರೆ. ಬೇಡ, ಆ ಸವಾಸ ಬೇಡ, ಹಾಗಿರಬೇಡ, ಹೀಗಿರಬೇಡ ಅನ್ನೋ ಥರ ಇದ್ದಾರೆ. ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ನೀವೇನು ಅನ್ನೋದು ಗೊತ್ತಿದೆ. ಈ ಸಂಬಂಧನ ಉಳಿಸ್ಕೊಳ್ಬೇಕಾಗಿತ್ತು ಅನ್ನೋದಿದೆ. ನೀವಿಬ್ಬರು ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ಅಲ್ಲಿ ಎಂಪ್ರೆಸ್ ಬಂದಿರೋದ್ರಿಂದ ಏನು ಗೊತ್ತಾ, ಇದನ್ನು ಇಬ್ಬರಲ್ಲೊಬ್ರು ಯಾರಾದರೂ ತಾಳ್ಮೆಯಿಂದ ಇದ್ದಿದ್ರೆ ಲೈಫು ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ಅಂತ ಹೇಳಿ ಅನಿಸಿದ್ದು ಇದೆ. ನಿಮಗೂ ಕೂಡ ಅನಿಸಿದೆ ಇದೆ. ಆ ಒಂದು ಇನ್ಸಿಡೆಂಟ್, ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆಗಿರ್ಬೋದು. ನೋಡಿ, ಈ ಥರ ಇರುವಂತಹ ಒಂದು ಇನ್ಸಿಡೆಂಟ್, ನಿಮ್ಮ ಮೈಂಡನ್ನು ಹಾಳು ಮಾಡಿದಂಥ ಒಂದು ಇನ್ಸಿಡೆಂಟ್ ಏನಿದೆ, ಆ ಒಂದು ಇನ್ಸಿಡೆಂಟ್ ಆಗದೇ ಇದ್ದರೆ ನಾನು ಚೆನ್ನಾಗಿರ್ತಿದ್ನೇನೋ ಅನ್ನುವ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕುರಿತಾ ಇರುತ್ತೆ. ಯಾವಾಗಲೂ ಆ ಮನಸ್ಸಿನಲ್ಲಿ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ನೀವು ಕೂಡ ಯೋಚನೆ ಮಾಡ್ತಾ ಇದ್ದೀರಿ, ಅವರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಎಂಪ್ರೆಸ್ ಬಂದಿರೋದ್ರಿಂದ ಆ ಸಂಬಂಧಗಳು ಹಾಗೆ ಇಟ್ಕೊಂಡು ಹೋಗಿದ್ರೆ ಇವತ್ತು ತುಂಬ ಚೆನ್ನಾಗಿರ್ತಿತ್ತು. ಇಲ್ಲಿ ನಿಮ್ಮ ದುಡುಕುತನ ಆಗಿರ್ಬೋದು, ಅವರ ದುಡುಕುತನ ಆಗಿರ್ಬೋದು. ಇಲ್ಲಿ ನಿಮ್ಮಿಂದನೇ ಏನೋ ಒಂದು ಶೋ ಆಫ್ ಮಾಡ್ಕೊಳ್ಳೋದಕ್ಕೆ ಹೋಗೋ, ಅಥವಾ ಏನೋ ಒಂದು ಕೆಂಗಣ್ಣಿಗೆ ಗುರಿಯಾಗಿದ್ರಿ ಅಂತಲೇ ನಾನಿಲ್ಲಿ ನೋಡಬಹುದು. ಆ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಬರಬೇಕು ಅಂತ ಅನ್ಕೊಳ್ತಾರಾ, ಇಂದು ರಾತ್ರಿನಾದರೂ ಅನ್ಕೊಳ್ತಾರ, ರಾತ್ರಿ ಹೊತ್ತು ಅನ್ಕೊಳ್ತಾರ, ಬೇಡಪ್ಪ, ನನಗೆ ಯಾಕೆ ಬೇಕು ಆ ಸವಾಸ, ಯಾಕೆ ಬೇಕು ನನಗೆ ಒಂದಷ್ಟು ಏನಂತ ಹೇಳ್ತಾರೆ, ರಿಸ್ಕ್ ಯಾಕೆ ಬೇಕು, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಹೇಳ್ಬೋದು, ಮೇಡಮ್ ಹಳೆ ವಿಡಿಯೋದಲ್ಲಿ ಹಂಗಿತ್ತು, ಹೊಸ ವಿಡಿಯೋದಲ್ಲಿ ಹಿಂಗಿದೆ ಅಂತ. ನಾನು ಹೇಳ್ದಲ್ಲ, ಅಮಾವಾಸ್ಯೆ ಹುಣ್ಣಿಮೆ ಕಳೆದ ಮೇಲೆ ಅವ್ರವ್ರ ವೇರಿಯೇಷನ್ಸ್ಗಳು ಹಿಂಗಿದೆ, ಅದೆಲ್ಲ ನೋಡಬೇಕಾಗಲ್ತಲ್ಲ. ಇದು ಪ್ರೆಸೆಂಟ್ ಎನರ್ಜಿ ನಿಮ್ಮ ಪರ್ಸನ್ದಿಗೆ ಇರೋದು. ಬೇಡ, ನನಗೆ ಆ ಸವಾಸ ಅದನ್ನ ಹೆಂಗೆ ತೊಗೊಂಡೋಗ್ಬೇಕು ಅನ್ನೋದು ಗೊತ್ತಿಲ್ಲ, ಯಾಕೆ ಬೇಕು ನನಗೆ ಉಪದ್ರಗಳು ಅನ್ನುವ ರೀತಿ ಆ ವ್ಯಕ್ತಿ ಫೀಲ್ ಆಗ್ತಾರೆ. ಬಟ್ ಆದರೂ ಕೂಡ ಒಂದಷ್ಟು ಕನ್ಫ್ಯೂಷನ್ಗೊಳಗಾಗ್ತಾರೆ. ನಿಮ್ಮ ನೆನಪುಗಳು ಬಂದಾಗ, ನಿಮ್ಮ ವಿಚಾರಗಳು ಬಂದಾಗ ಒಂದೇ ಒಂದು ಕಾಲ್ ಮಾಡಿ ಮಾತಾಡಿಸ್ಬಿಡ್ಲಾ, ಒಂದೇ ಒಂದು ಸಲ ನಾನು ಮೀಟ್ ಆಗಿಬಿಡ್ಲಾ, ಒಂದೇ ಒಂದು ಸಲ ನಾನು ಅವ್ರ ವಿಚಾರವಾಗಿ ಏನಾದರೂ ಒಂದು ಹೀಗಾಗಬಾರ್ದಾಗಿತ್ತು ಅಥವಾ ಹೀಗಾಗಿದ್ದಕ್ಕೆ ನಾನು ಬಿಟ್ಟಿದ್ದು ಅನ್ನುವ ಕ್ಲಾರಿಟಿ ಏನಾದ್ರು ಕೊಡ್ಲಾ, ಅಥವಾ ಬೇಡವಾ, ನನ್ಗೆ ಯಾಕೆ ಬೇಕಿದು, ಮತ್ತೆ ಕಂಟಿನ್ಯೂ ಆಗ್ಬಿಡುತ್ತಾ, ಏನೇನೋ ಭಯಗಳು ಅವರಲ್ಲೇ. ಸೊ ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ
ನಿಮ್ಮಲ್ಲೂ ಕೂಡ ಅವರಲ್ಲೂ ಕೂಡ ವಿಪರೀತ ದುಡುಕುತನದಿಂದ ಈ ಸಂಬಂಧನ ನೀವು ಹಾಳು ಮಾಡ್ಕೊಂಡಿದ್ದೀರಿ. ಆ ವ್ಯಕ್ತಿಗೆ ನಿಮ್ಮ ವಿಚಾರವಾಗಿ ನೆನಪು ಆಗ್ತಾ ಇದೆಯಾ ಅಂತ ಹೇಳಿದ್ರೆ ಹೌದು, ಆ ವ್ಯಕ್ತಿ ತುಂಬಾ ನೆನಪು ಮಾಡ್ಕೊಳ್ತಾರೆ, ಅದು ಯಾರು ಇಲ್ಲದಾಗ ಮಾತ್ರ ಅಂತ ಹೇಳಬಹುದು. ಸೊ ಒಂದು ಕ್ಲಾರಿಟಿಗೋಸ್ಕರ ಕೆಲವು ಮೆಸೇಜ್ಗಳು ತೆಗಿತೀನಿ. ಏಸ್ ಆಫ್ ಕಪ್ಸ್ ಬಂದಿದೆ. ಈಗಲೂ ಕೂಡ ನಿಮ್ಮ ವಿಚಾರವಾಗಿ ಅವರ ಮನಸ್ಸಿನಲ್ಲಿ ಪ್ರೀತಿನೇ ಇದೆ. ಆ ವ್ಯಕ್ತಿತ್ವನ ನೋಡೋದಾದ್ರೆ ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ಈಗಲೂ ಕೂಡ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಪ್ರೀತಿ ಇದೆ. ಈಗಲೂ ಕೂಡ ನಿಮ್ಮ ಪ್ರೊಫೈಲ್ಸ್ಗಳನ್ನ ಚೆಕ್ ಮಾಡೋದಾಗಿರಬಹುದು, ನಿಮ್ಮ ನಿಮ್ಮ ಆಗು ಹೋಗುಗಳನ್ನ, ನಿಮ್ಮ ವಿಚಾರಗಳನ್ನ ಬೇರೆಯವ್ರ ಹತ್ರ ಕಲೆಕ್ಟ್ ಮಾಡ್ಕೊಳ್ಳೋದಾಗಿದ್ದು ಇರ್ಬೋದು, ಕೇಳೋದಾಗಿರ್ಬೋದು, ಈ ಥರದ್ದೆಲ್ಲ ಮಾಡ್ತಿದ್ದಾರೆ. ನಿಮ್ಮ 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 ಬಗ್ಗೆ ನಿಮಗೆ ಗೊತ್ತಿಲ್ಲದಂಗೆ ಆ ವ್ಯಕ್ತಿ ವಿಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಆದರೆ ನೀವೇನಾದರೂ ಡೈರೆಕ್ಟಾಗಿ ಹೋಗಿ ಮಾತಾಡಿಸ್ಬೇಕು, ಮತ್ತೊಂದು ಇನ್ನೊಂದು ಮಾಡೋದಾದರೆ ಆ ವ್ಯಕ್ತಿ ತುಂಬಾ ನೋವು ಕೊಟ್ಟು ಮಾತಾಡ್ತಾರೆ. ಈಗ ನೀವೇನಾದರೂ ಮಾತಾಡ್ಸೋದಕ್ಕೆ ಹೋದರೆ ತುಂಬಾ ಹರ್ಟ್ ಮಾಡ್ತಾರೆ ಅಂತಲೇ ಹೇಳಬಹುದು. ಸೊ ಇಂದು ರಾತ್ರಿ ಆ ವ್ಯಕ್ತಿಯ ಭಾವನೆಗಳು, ಮನಸ್ಥಿತಿಗಳು, ಈಗಿನ ಪರಿಸ್ಥಿತಿಗಳು ಈ ರೀತಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.